JDS ನಡೆಸಿದಂಥ ಪಾದಯಾತ್ರೆ ಬಗ್ಗೆ ನಾನು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ನಾನು ನೋಡಿದ್ದೇನೆ, ಪತ್ರಿಕೆಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲೂ ಕೂಡ ನಾನು ನೋಡಿದ್ದೇನೆ. ನಾನು ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರ ನಡುವೆ ನಡೆದಂಥ ಮಾತುಗಳು, ಚರ್ಚೆಗಳು ಏನು ಬಿತ್ತರಾಗಿದೆ ಅದ್ರ ಬಗ್ಗೆನೂ ಕೂಡ ನಾನು ಗಮನಿಸಿದ್ದೇನೆ. ಸ್ಪಷ್ಟವಾಗಿ ಹೇಳ್ತೇನೆ, ಬಿಡದಿ ವಿಚಾರದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಒತ್ತಾಯ ಪೂರ್ವಕವಾಗಿ ರೈತರ ಜಮೀನನ್ನು ಕಸ್ಕೊಳ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದೆ. ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಸಾತೂರಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಅವರ ಸ್ವಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ರೈತರು ಒಂದಿಂಚು ಜಮೀನನ್ನು ಕೂಡ ನೀವು ಮಾರಬೇಡಿ, ಮುಂದೆ ಚಿನ್ನದ ಬೆಲೆ ಬರ್ತದೆ ಅಂತೇಳಿ ಮುಖ್ಯಮಂತ್ರಿಗಳಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಆದರೆ ಅದೇ ಬಿಡದಿನಲ್ಲಿ ರೈತರ ಜಮೀನನ್ನು ಕಿತ್ಕೊಳ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳ ಕುಮ್ಮಕ್ಕಳಿಂದನೇ ಆಗ್ತಾ ಇರುವಂಥದ್ದು. ಮೊನ್ನೆ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಜಾಹೀರಾತನ್ನು ಕೂಡ ನಾನು ನೋಡ್ತಾ ಇದ್ದೆ. ನೊಂದ ರೈತರಿಂದ ಬಂದಂಥ ಜಾಹೀರಾತನ್ನ ರಾಜ್ಯ ಸರ್ಕಾರವೇ ಹಿಂಬಾಗಲಿಂದ ಹಾಕ್ಸಿರ್ತಕ್ಕಂಥ ಜಾಹೀರಾತನ್ನು ಕೂಡ ನಾನು ಗಮನಿಸಿದ್ದೇನೆ. ಸೊ ರೈತರು ಬಿಡದಿ ವಿಚಾರದಲ್ಲಿ ನೂರಾರು ದಿನಗಳಿಂದ ಏನು ಹೋರಾಟ ನಡೆಸ್ತಾ ಇದ್ರು. JDS ಕೂಡ ರೈತರ ಪರವಾಗಿ ಬಲವಾಗಿ ಹೋರಾಟವನ್ನು ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ನಾವು ಕೂಡ ಇಲ್ಲಿ ಸ್ಥಳ ವೀಕ್ಷಣೆಯನ್ನು ಮಾಡಿದ್ವಿ, ರೈತರನ್ನು ಕೂಡ ಭೇಟಿ ಮಾಡಿದ್ವಿ. ಇಲ್ಲಿ ಫ್ರೀಡಂ ಪಾರ್ಕಲ್ಲಿ ಹೋರಾಟವನ್ನು ಕೂಡ ನಾವು ಮಾಡಿದ್ದೇವೆ. ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಮಹತ್ವದ ವಿಚಾರ ಅಂತ ಹೇಳಿದ್ರೆ, ಏನು ನಾವಿಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. ಪ್ರತಿಭಟನೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಹಿರಿಯ ಶಾಸಕರುಗಳು, ಮಾಜಿ ಸಚಿವರುಗಳು, ಇಲ್ಲ ನಾವು ಇದನ್ನು ಪಾದಯಾತ್ರೆ ಮಾಡಬೇಕು, ರೈತರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಅಭಿಪ್ರಾಯ ಪಟ್ಟಂಥ ಸಂದರ್ಭದಲ್ಲಿ ನಾನು, ಮಾನ್ಯ R. ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು ಅದೇ ವೇದಿಕೆಯಲ್ಲಿ ಚರ್ಚೆ ಮಾಡಿ ನಾವು ಪಾದಯಾತ್ರೆ ಮಾಡ್ತೇವೆ, ಹೋರಾಟನ ಮುಂದುವರಿಸ್ತೇವೆ ಅನ್ನೋ ಮಾತನ್ನು ಕೂಡ ನಾವು ಘೋಷಣೆ ಮಾಡಿದ್ವಿ. ದಿನಾಂಕವನ್ನು ಯಾಕೆ ಘೋಷಣೆ ಮಾಡಲಿಲ್ಲ ಅಂತ ಹೇಳಿದ್ರೆ, JDS ಜೊತೆಲಿ, ಕುಮಾರಸ್ವಾಮಿ ಅವ್ರ ಜೊತೆಲಿ, ಮುಖಂಡರ ಜೊತೆಲಿ ಮಾತನಾಡಿ ಆಮೇಲೆ ದಿನಾಂಕವನ್ನು ಘೋಷಣೆ ಮಾಡಬೇಕು ಅಂತೇಳಿ ನಾವು ಅದನ್ನು ದಿನಾಂಕವನ್ನು ಘೋಷಣೆ ಮಾಡಲಿಲ್ಲ. ಆದರೆ ನಾನು ಹೇಳಬೇಕೋ ಬೇಡ ಗೊತ್ತಿಲ್ಲ, ಆದ ನಂತರದಲ್ಲಿ ಮಾಜಿ ಪ್ರಧಾನಮಂತ್ರಿಗಳ ಧರ್ಮಪತ್ನಿಯವರು ಚೆನ್ನಮ್ಮ ಅವರು ಆ ಘಟನೆ ಆದಾಗ ಸೊ ಆ ಕಾರ್ಯಗಳೆಲ್ಲ ಮುಗಿಲಿ, ಆಮೇಲೆ ದಿನಾಂಕ ಚರ್ಚೆ ಮಾಡಿ ದಿನಾಂಕ ನಿಗದಿ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಇದು ವಾಸ್ತವಿಕ ಸತ್ಯ. ಮತ್ತು ಮಾನ್ಯ ಕುಮಾರಸ್ವಾಮಿ ಅವರು, HD ಕುಮಾರಸ್ವಾಮಿ ಅವರು, ನಮ್ಮ ಕೇಂದ್ರದ ಸಚಿವರು ನನಗೆ ದೂರವಾಣಿ ಕರೆ ಮಾಡಿದರು. 11ನೇ ದಿನದ ಕಾರ್ಯ ತಾವು ಬರಬೇಕು ಅಂತೇಳಿ ಫೋನ್ ಮಾಡಿದಾಗ ನಾನೇ ಸ್ವತಃ ಕುಮಾರಸ್ವಾಮಿ ಅವ್ರಿಗೆ ಆ ಸಂದರ್ಭದಲ್ಲಿ ಹೇಳಿದ್ದೇನೆ, ಕುಮಾರಸ್ವಾಮಿ ಅವರೇ ದಯವಿಟ್ಟು ಕಾರ್ಯ ಎಲ್ಲ ಮುಗಿಸ್ಕೊಳ್ಳಿ, ಪಾದಯಾತ್ರೆ ಬಗ್ಗೆ ನಮ್ದು ಯಾವುದೇ ರೀತಿ ಗೊಂದಲ ಇಲ್ಲ, BJP JDS ನಾವು ಒಟ್ಟಾಗೆ ಪಾದಯಾತ್ರೆ ಮಾಡೋಣ, ಯಾವುದೇ ರೀತಿ ನಮ್ಮದು ಗೊಂದಲ ಏನಿಲ್ಲ, ನಾವು ಸಂಪೂರ್ಣವಾಗಿ ಬೆಂಬಲನ ಕೊಡ್ತೇವೆ ಅನ್ನೋ ಮಾತನ್ನು ನಾನೇ ಸ್ವತಃ ಕುಮಾರಸ್ವಾಮಿ ಅವ್ರಿಗೆ ಕೂಡ ಹೇಳಿದ್ದೇನೆ ಅವತ್ತೇ. ಆದರೆ ಕಾರ್ಯ ಮುಗಿದ ಒಂದು ದಿನ ಆದಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರು ದಿನಾಂಕವನ್ನು ಕೂಡ ಘೋಷಣೆ ಮಾಡಿದ್ರು. ತಮ್ಮ ನೇತೃತ್ವದಲ್ಲಿ 3 ದಿನಗಳ ಪಾದಯಾತ್ರೆ ಅಂತೇಳಿ ಘೋಷಣೆ ಮಾಡಿದ್ರು. ಅದಕ್ಕೂ ನಮ್ದೇನು ತಕರಾರು ಇರಲಿಲ್ಲ. ನಮ್ಮ ಭಾಜಪದ ಕೋರ್ ಕಮಿಟಿನಲ್ಲಿ ಮಾನ್ಯ ಅಶೋಕ್ ಅವರು ಇದ್ದರು, ಚಲವಾದಿ ನಾರಾಯಣ ಸ್ವಾಮಿ ಇದ್ದರು, ನಮ್ಮ ಪಕ್ಷದೆಲ್ಲ ಹಿರಿಯ ನಾಯಕರು ಇದ್ದಂಥ ಕೋರ್ ಕಮಿಟಿನಲ್ಲಿ ಚರ್ಚೆ ಮಾಡಿ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. ನಾವು ಸಾಂಕೇತಿಕವಾಗಿ ಇದಕ್ಕೆ ಬೆಂಬಲವನ್ನು ಕೊಡೋಣ, ಸದನದ ಒಳಗಡೆ ನಾವು ಹೋರಾಟ ಮಾಡೋಣ, BJP JDS ಒಟ್ಟಿಗೆ ಅನ್ನೋ ನಿರ್ಧಾರವನ್ನು ಕೋರ್ ಕಮಿಟಿಲಿ ನಾವು ತೆಗೆದುಕೊಂಡಿದ್ದೇವೆ. ಕೋರ್ ಕಮಿಟಿ ತೀರ್ಮಾನದ ನಂತರದಲ್ಲಿ ಮಾನ್ಯ R. ಅಶೋಕ್ ಅವರು HD ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ನಾವು ಇದಕ್ಕೆ ಸಾಂಕೇತಿಕವಾದಂಥ ಬೆಂಬಲ ಕೊಡ್ತೇವೆ ಅಂತೇಳಿ ಅಲ್ಲಿ ಘೋಷಣೆ ಕೂಡ ಮಾಡಿದ್ದಾರೆ. ಅದ್ರ ಮಾರನೇ ದಿನ ಮಾನ್ಯ ಅಶೋಕ್ ಅವರು ಕೂಡ ಅಲ್ಲಿ ಹೋರಾಟಕ್ಕೆ ಹೋಗಿ ಬಂದಿದ್ದಾರೆ. ನಾನು ಹೋಗದಿರೋ ಕಾರಣ ಬೇರೆ ರಾಜಕೀಯ ಕಾರಣನೂ ಅಲ್ಲ, ಅಥವಾ ಅವ್ರಿಗೆ ಬೆಂಬಲ ಕೊಡಬಾರ್ದು ಅಂತಲ್ಲ. ಒಂದ್ಸಲ ಪಕ್ಷ ಕೋರ್ ಕಮಿಟಿನಲ್ಲಿ ಅಧಿಕೃತವಾಗಿ ಒಂದು ನಿರ್ಣಯ ಮಾಡಿದ ಮೇಲೆ, ಸಾಂಕೇತಿಕವಾಗಿ ನಾವು ಬೆಂಬಲ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿದ ಮೇಲೆ ಅಶೋಕ್ ಅವರು ಕೂಡ ಹೋಗಿರುವಂಥದ್ದು. ನಾನು ಪೂರ್ವ ನಿಯೋಜಿತ ಕಾರ್ಯಕ್ರಮ ನಮ್ಮ ಶಿಕಾರಿಪುರದಲ್ಲಿ
ಅಂಬ್ಳಿಗೊಳ ಜಲಾಶಯದಲ್ಲಿ ಅವತ್ತು ಬಾಗಿಣ ಅರ್ಪಿಸಲೇಬೇಕಾದಂಥ ಕಾರ್ಯಕ್ರಮ. ಮತ್ತು ಉಸ್ತುವಾರಿ ಸಚಿವರು ಬರದ ವಿಚಾರದಲ್ಲಿ ಅವ್ರ ಭೇಟಿನೂ ಕೂಡ ಇತ್ತು. ಹಾಗಾಗಿ ಅನಿವಾರ್ಯವಾಗಿ ನಾವು ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ಅದು ಬಿಟ್ಟರೆ ಬೇರೆ ಏನೂ ಕಾರಣ ಇಲ್ಲ. ಲೆಟ್ ಮಿ ಕಂಪ್ಲೀಟ್. ಅದಾದಮೇಲೆ ಮಧು ಬಂಗಾರಪ್ಪನವರು ಶಿವಮೊಗ್ಗ ಜಿಲ್ಲೆ ಉಸ್ತುವಾರಿ ಸಚಿವರು ನನ್ನ ಮಧ್ಯೆ ಆದಂಥ ಚರ್ಚೆಗಳು, ಅದನ್ನ ಮಾಧ್ಯಮದವರು ಕೂಡ ಇದಾಗಿಲ್ಲ. ಮಧು ಬಂಗಾರಪ್ಪನವರು ಅತ್ತೇನು ಮಾಧ್ಯಮದ ಮುಂದೆ ಬಂದಿದೆ ವಿಚಾರ, ನಾನೇನು ಯಾವುದು ಉಲ್ಟಾ ಸೀದಾ ಮಾತಾಡಿಲ್ಲ, ನೇರವಾಗಿ ಹೇಳಿದ್ದೇನೆ. ಏನು ಪಾದಯಾತ್ರೆ ಬಗ್ಗೆ ಏನು ಮಾಡ್ತಾ ಇದ್ದೀರಿ ಅಂತ ಹೇಳಿದಾಗ, ಇಲ್ಲ ನಾವು ಸಿಂಬಾಲಿಕ್ ನಾವು ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಆರ್ ಅಶೋಕ್ ಅವರು ಕನ್ನಡದಲ್ಲಿ ಹೇಳಿದ್ದಾರೆ, ಸಾಂಕೇತಿಕವಾಗಿರ್ತಕ್ಕಂಥ ಬೆಂಬಲ ನೀಡ್ತೇವೆ ಅಂತೇಳಿ ಬಹಿರಂಗವಾಗಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಮುಂದೆ ಹೇಳಿದ್ದಾರೆ. ನಾನು ಅದನ್ನು ಸಿಂಬಾಲಿಕ್ ಆಗಿ ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ ಅನ್ನೋ ಮಾತನ್ನು ಹೇಳಿದ್ದೇನೆ. ಇಂಗ್ಲಿಷು ಕನ್ನಡ ಅಷ್ಟೇ. ಎರಡನೇದು ಇನ್ನೊಂದು ಉಲ್ಲೇಖ ಮಾಡಿದ್ದೇನೆ. ಯಾವ ರೈತರು ಅಲ್ಲಿ ಬಹಳ ದಿನಗಳಿಂದ ಅಲ್ಲಿ ಹೋರಾಟ ಮಾಡ್ತಾ ಇದ್ರು, JDS ಮತ್ತು BJP ಹೋರಾಟ ಇಳಿಯುವ ಮುಂಚಿತವಾಗಿ ಕೆಲವು ರೈತರು ಅಲ್ಲಿ ಪರಿಹಾರವನ್ನು ತೆಗೆದು